ಮುಂಜಾನೆ ಮುಂಜಾನೆ ಇವಳ್ಯಾಕೆ ಮಕ್ಕೊಂಡಾಳು? ಗಿರ್ಜಿ, ಏ ಗಿರ್ಜಿ, ಗಿರ್ಜಿಲೇ, ಹೋಗ ನಿನ್ನ ಹೋದಂದು ಇಷ್ಟು ಹೋಗಾತೀನಿ. ಹೂನು ಇಲ್ಲ ಆನು ಇಲ್ಲ. ಏನು ಹೊಳೆ ನೀರ್ಗೀರ್ ಹತ್ತಿದಾವ ಹೆಂಗ? ಏ ಗಿರ್ಜಿ, ಏನಪ್ಪ ನಿಂದು ಒಳ್ಳೆ ಕಿರಿಕಿರಿ ಹಚ್ಚಿಬಿಟ್ಟೆ ಅಲ್ಲ. ಗಿರ್ಜಿ ಗಿರ್ಜಿ ಎಲ್ಲಾರ ಓಡ್ಗಿಡ ಹೋಗತ್ತೇನೆ ನಾನು. ಎರಡೂ ಮೂಗು ಕಟ್ಕೊಂಡು ಉಸಿರಾಡೋಕ್ಕಾಗತ್ತಿಲ್ಲ, ಅಷ್ಟು ತ್ರಾಸ ಆಗತೈತೆ ನನಗೆ. ಮುಂಜಾನೆ ವೀಕ್ ಸೆಕ್ಷನ್ 500 ಗುಳಿಗೆ ನುಂಗಿ ಈಗಾರ ಬಂದು ಶಿವ ಅಂತ ಮಕ್ಕೊಂಡೀನಿ, ಅದ್ರಾಗ ಬಂದು ಗಿರ್ಜಿ ಗಿರ್ಜಿ ಅಂತ ಕೂಗತ್ತೀಯ. ಮಕ್ಕೊಂಡವರಿಗೆ ಎಬ್ಬಸ್ಬಾರ್ದು ಅನ್ನೋದು ಅಷ್ಟು ಗೊತ್ತಿಲ್ಲ. ಹ್ಞೂ, ನಂಗೇನು ಗೊತ್ತಲೇಪ್ಪ ನಿನ್ ಮೂಗು ಕಟ್ಕೊಂಡಿರೋದು. ನಾನು ಬಿಡು ಮಾಮೂಲಿ ಯಾವಾಗಲೂ ಅಡ್ಡ ಬಿದ್ದಿರ್ತೀಯಲ್ಲ, ಅದಕ್ಕೆ ಮಕ್ಕೊಂಡಿದ್ದೆ ಅಂತ ಎಬ್ಸಿದ್ನಿ. ಆ ತಗೋ ಮಕ್ಕೋ ಹಂಗಾರ. ಎತ್ತುಗಳನ್ನ ಕಟ್ಟಾಕ್ ಬರಕ್ಕೆ ಹೊಲ ಕಡೆ ಹೋಗತ್ತಿದ್ನಿ, ನೀನು ಬರ್ತಿ ಕೇಳೋಣಂತ ಎಬ್ಸಿದ್ನಪ್ಪ. ನಿಂಗೆ ನೆಗಡಿ ಆಗಿರೋದು ಯಾರಿಗೆ ಗೊತ್ತೈತೆ? ನೀನ ಹೇಳ್ದೆ ಅಲ್ಲ ಗಾಡ್ಯಾಗ ಕುಂತು ಮಾವಿನ ಮರದ ಕೆಳಗೆ ಎಲೆ ಭಾಳ ಬಿದ್ದಿದ್ದಾವು, ನಾಳೆ ಇಲ್ಲ ನಾಡಿದ್ದು ಒಂದು ಸ್ವಲ್ಪ ಹೋಗಿ ಎಲೆ ಎಲ್ಲ ದುಂಡಗ್ ಮಾಡಿ ಬೆಂಕಿ ಹಚ್ಚಿ ಬರೋಣ ಅಂದಿದ್ದಿ. ಅದಕ್ಕೆ ಬರ್ತಿ ಏನು ಕೇಳೋಣಂತ ಅಷ್ಟೇ ಬಂದ್ನಿ ನಾನು. ಇಲ್ಲ ನೋಡೋಣ, ನೆಗಡಿ ಕಡಿಮೆ ಆದ್ರೂ ಬರ್ತೀನಿ ನಾನು. ಹೋಗ್ಬಾ ಹೋಗಿ, ನೀನೇನು ದುಂಡಗೆ ಮಾಡಬೇಡ. ಹೋಗಿ ಎತ್ತುಗಳನ್ನ ಕಟ್ಟಾಕಷ್ಟ ಬಾ ಹೋಗಿ. ಆರಾಮಾದ್ರೆ ಇಬ್ರು ಹೋಗಿ ಗುಡಿಸಿ ದುಂಡಗೆ ಮಾಡಿ ಬೆಂಕಿ ಹಚ್ಚೋಣ ಅನ್ಬೇಕಿದ್ರೆ. ಈಗ ಆಗತ್ತಿಲ್ಲ, ಸುಸ್ತು ಭಾಳ ಆಗತೈತೆ. ಈಗ ಸುಸ್ತಾಗೈತಂದ್ರೆ ಯಾರು ಕೇಳ್ತಾರೆ? ನಾವ ಮಾಡಿದ್ ನಾವ ಅನುಭವಿಸ್ಬೇಕು. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಮಾತಿನ ಅರ್ಥ ಏನಂತಂದ್ರ, ಯಾಕೆ ನಿಂಗೆ ಗೊತ್ತಿಲ್ಲ? ನೀರಾಗ ಭಾಳ ಆಟಾಡ್ಬೇಡ್ಲಿ ಗಿರ್ಜಿ, ನೆಗಡಿ ಆಗ್ತೈತಂತ ಎಷ್ಟು ಸತಿ ಹೇಳಿ ನಿನ್ಗೆ. ಏನು ಚಿಕ್ಕ ಮಕ್ಕಳಗತ್ತೆ ಬಂಡೆ ಮೇಲಿನ ಜಾರ್ ಜಾರ್ ಕೆಳಗೆ ನೀರಾಗ ಬೀಳತ್ತಿದ್ದಿ. ಇಷ್ಟು ದೊಡ್ಡ ಮೈ ಇಟ್ಕೊಂಡು ಈಜಾಕ್ ಬರೋದಿಲ್ಲ ಏನಿಲ್ಲ. ಮೊದ್ಲ ಕಪ್ಪೆ ಹೆಂಗ್ ಜಿಗೆಲ್ಲ ಹಂಗೆ ಜಿಗ್ದು ನೀರೊಳಗೆ ಹಾರೋದೇನು? ಬೋಬೋಬೋಬೋಬ ಹಿಂಗೆ ಮಕ್ಕೋತಿ ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ಹೇಳ್ತಿದ್ದೀನಿ ನಾನು. ಅಷ್ಟು ಹೇಳಿದ್ರು ಕೇಳ್ದೆ ಮಾಡ್ಕೊಂಡೆ ನೋಡಿ. ಈಗ ನೆಗಡಿ ಗುಳಿಗೆ ನುಂಗಿ ಗುಳಿಗೆ ನುಂಗ್ ಮಕ್ಕಳೋದು ನೋಡು. ತಗೋ ಹೋಗಿ ಬರ್ತೀನಿ ನಾನು. ಈಗ ಹೊಲ ಕಡೆಗೆ ಹೋಗತ್ತೇನೋ, ಸುಮ್ಮನೆ ಹೋಗು, ತಲೆ ಕೆಡಿಸ್ಬೇಡ ನನಗೆ. ನಾನು ಗುಳಿಗೆ ನುಂಗಿನ ಮಕ್ಕೊಂಡೇನಿ. ಹೋಗಿ ಬರ್ಬೇಕಾದ್ರೆ ಹಂಗೆ ಒಂದು ವೀಕ್ ಸೆಕ್ಷನ್ 500 ಗುಳಿಗೆ ತೊಗೊಂಡು ಬಾ, ಖಾಲಿ ಆಗಿದಾವ. ತಗೋ ಸಂಜೆ ಹೊಲ್ದಿಂದ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ಗುಳಿಗೆ. ಈಗ ಮಕ್ಕೋನೇನ್ ಗುಳಿಗೆ ಜಾಸ್ತಿ ನುಂಗ್ ಬರ್ಲಿಗಿರ್ಜಿ, ದೇಹಕ್ಕೆ ಎಫೆಕ್ಟ್ ಆಗ್ತಾವು. ಎಷ್ಟು ಆಗ್ತೈತೆ ಅಷ್ಟು ಕಡಿಮೆ ಮಾಡೋದು ಕಲಿ. ಅದ್ರ ಬದ್ಲಿ ಇವು ಕೊತ್ತಂಬರಿ ಕಾಳಿನ ಕಷಾಯ ಅವು ಇವು ಮಾಡ್ಕೊಡಿ, ಒಳ್ಳೇದದು, ದೇಹಕ್ಕೆ ಇನ್ನೂ ಒಳ್ಳೇದು. ಗುಳಿಗೆ ನುಂಗಿ ನುಂಗಿ ನಿನ್ನ ಮೈ ನೋಡು, ಯಾವುದೋ ಪಿಕ್ಚರ್ ಒಳಗೆ ಜಗ್ಗೇಶ್ವರ ದೊಡ್ಡಮ್ಮ ಪಾತ್ರ ಮಾಡಿದಾರ ನೋಡು. ಹ್ಞೂ ನೋಡ್ಲಿಗಿರ್ಜಿ, ದಿಟ್ಟೋ ಅವ್ರಂಗ ಕಾಣತ್ತೀನಿ ನೀನು. ನೋಡ್ ಯೋಚನೆ ಮಾಡಿ, ಗುಳಿಗೆ ಜಾಸ್ತಿ ನುಂಗ್ಬೇಡ. ಒಟ್ಟ ನನಗೆ ಎಷ್ಟಾರ ನೆಗಡಿ ಬಂದು ನೆಲ ಹಿಡಿಲಿ, ಗುಳಿಗೆ ತಗೋಬಾರ್ದನ್ನತ್ತೆ ಅಲ್ಲ. ನೆಗಡಿ ಆದ್ರೂ ರಾತ್ರಿ ಮಕ್ಕೋಬೇಕಾದ್ರೂ ನೆಲದಾಗ ಮಕ್ಕೋಬೇಕೇನು ಆಕಾಶದೊಳಗೆ ಹತ್ತಿ? ನಾನು ಹೇಳಿದ್ದು ಹಂಗಲ್ಲ. ಒಂದು ಸ್ವಲ್ಪ ಗುಳಿಗೆ ಕಡಿಮೆ ಮಾಡಿ ಅವು ಕಷಾಯ ಮಾಡ್ಕೊಂಡು ಕುಡಿ ಅಂತ ಹೇಳತ್ತೀನಿ. ನೆಲ ಗಟ್ತೀನಿ, ಗುಳಿಗೆ ತಗೋಬಾರ್ದು ಏನಿವು? ನಿನ್ನ ಓದಂದು ಏನಾದರೂ ಮಾಡ್ಕೋ ಕಡೆ. ತಗೋ ತಂದು ಕೊಡ್ತೀನಿ, ಒಂದು 20 ಗುಳಿಗೆ ತಂದು ಕೊಡ್ತೀನಿ, ನುಂಗುವಂತೆ ತಗೋ. ನಿನಗೂ ಅದ ಬೇಕಾಗೈತೆ ತಗೋ. ಏನು ಬೇಕಾಗೈತೆ? ನೆಲ ಗಟ್ಟೋದು. ಮತ್ತು ಹೊಲ್ದಾಗ ಕೆಲಸ ಯಾರು ಮಾಡ್ತಾರೆ? ನೀನೆಲ್ಲ ಹೇಳಿದ್ರೆ ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತಿ, ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಿ. ತಗೋ. ಜಾಸ್ತಿ ಮಾತಾಡಿದ್ರೆ ಮತ್ತೆ ಎಲ್ಲೆಲ್ಲೋ ಹೋಗ್ತಾವ ಮಾತುಗಳು. ಮಕ್ಕೋ ಒಂದು ಏನಾದರೂ ಬೆಡ್ಶೀಟ್ ತಂದು ಹಚ್ಚಲೇನ? ನೋಡ್ ನನಗೆ ಆರಾಮಿಲ್ದೇ ಇರೋದು ಹತ್ತಿಲ್ಲ ನಿನಗೆ. ಹೊಲ್ದಾಗ ಕೆಲಸ ಮಾಡೋ ಚಿಂತೆ ಹತ್ತೈತೆ. ತಗೋ ಹೋಗಿ. ಏನು ಮಾಡೋಕ್ಕಾಗ್ತೈತಿ? ನನ್ನ ಹಣೆ ಬರ ನೆಟ್ಟಾಗಿದ್ದಿದ್ರೆ ನಾನಾಕೆ ಈ ಮನೆಯಾಗ ಇರ್ತಿದ್ನಿ. ನಂದು ಹಣೆ ಬರ ನೆಟ್ಟಾಗಿದ್ದಿದ್ರೆ ನಿನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ಬರ್ತಿದ್ನಿ ನಾನು? ಏನಂದೆ? ಏನಿಲ್ಲ, ಮಕ್ಕೋ ಹೊಲ ಕಡೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನಿ. ತಗೋ, ಹುಷಾರಾಗಿ ಹೋಗು. ಪ್ರೀತಿನೂ ಅಷ್ಟ ಐತೆ ನನ್ನ ಮ್ಯಾಲೆ. ಏನು ಮಾಡೋದು, ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಅದಕ್ಕೆ ಸಿಟ್ಟು ಬರ್ತೈತೆ. ಇರ್ಲಿ ಪಾಪ. ತಗೋ, ನೀನು ಮಕ್ಕೋ. ಟೈಮಿಗೆ ಊಟ ಮಾಡು, ಬೇಗ ಆರಾಮಾಗಿ ಹೊಲ ಕಡೆ ಹೋಗೋಣ. ಎಲ್ಲ ಕೆಲಸ ಆಗೈತೆ. ಸಾರೊಂದು ಮಾಡಿದ್ರೆ ಅಡುಗೆ ಮನೆಗಿಂದ ಕೆಲಸ ಮುಗಿತೈತೆ. ಅನ್ನಕ್ಕಿಟ್ಟು ಬಂದೀನಿ, ಅನ್ನ ಒಂದಾದ್ರೆ ಜಲ್ದಿ ಸಾರು ಮಾಡಿ ಪುಟ್ಟಿ ಗುಂಡೆಗೆ ತಲೆ ಸ್ನಾನ ಮಾಡಿಸ್ತೀನಿ. ಅಲ್ಲಿಂದ ಬಂದಾಗಿಂದ ತಲೆ ಸ್ನಾನನೂ ಮಾಡಿಸಿಲ್ಲ ಅವ್ರಿಗೆ. ನೆಗಡಿ ಗಿಗಡಿ ಆಗಿತ್ತಂತ ಇವತ್ತು 2 ಶಾಂಪೂ ಹಾಕಿ ತಲೆ ತೊಳಿಬೇಕು ಅವ್ರದ್ದು. ಊರೇ ಆಗತೈತಿದ್ದು. ಆಗಲಿ ಪಾಪ ನಮ್ಮ ಅತ್ತೆಯರಿಗೂ ನಮ್ಮ ಮನೆಯವ್ರಿಗೂ ಜಗ್ಗಿ ನೆಗಡಿ ತಗೊಂಡ್ಬಿಟ್ಟೈತಿ. ನನಗೂ ನಿನ್ನೆಯಿಂದ ಗಂಟ್ಲು ಕಿರಿಕಿರಿ ಆಗತೈತಿ. ಎಲ್ಲಿ ನೆಗಡಿ ಆಗ್ತೈತೆ ಏನು? ಹಿತ್ತಲ ಕಡೆ ಬಿಸಿಲು ಹಿಡಿದ್ರೆ ಅಷ್ಟು ಬಟ್ಟೆ ಹೋಗ್ಕೊಂಡ್ಬಿಡ್ತೀನಿ ಇವತ್ತು. ನಿನ್ನೆ ಒಂದು ಸ್ವಲ್ಪ ಒಗ್ದಾಕಿದ್ನಿ, ಇವತ್ತೊಂದು ಸ್ವಲ್ಪ ಒಗ್ದಾಕಿದ್ರೆ ಬಿಡ್ತಾವೆ. ಹಾಯ್ ಫ್ರೆಂಡ್ಸ್, ಎಲ್ಲರದ್ದು ಚಹಾ ಆತ್ರಿ. ನಮ್ಮದು ಇನ್ನೂ ಆಗಿಲ್ರಿ. ಈಗ ಎಡಿಟಿಂಗ್ ಮಾಡಿ ಎಕ್ಸ್ಪ್ಲೋರಿಗೆ ಕೊಟ್ಟು ಚಹಾ ಮಾಡ್ತೀನಿ ರೀ. ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ರಿ, ನನಗೆ ಸಿಕ್ಕಾಪಟ್ಟೆ ತಲೆ ನೋತಿತ್ರಿ, ಯಾಕಂತ ಗೊತ್ತಿಲ್ಲ. ಅದಕ್ಕೆ ನಾನು ಎಡಿಟಿಂಗ್ ಅದು ಏನು ಮಾಡಲಿಲ್ಲ. ಪಾಪ ವಿಡಿಯೋಗೋಸ್ಕರ ಕಾಯ್ತಿದ್ರೇನು, ಕ್ಷಮಿಸ್ರಿ. ನಂಗೆ ತಲೆನೋವು ಬಂದರೆ ನಾನು ಈ ವಿಡಿಯೋನ ಎಡಿಟ್ ಮಾಡಲ್ರಿ. ಅದ್ರಾಗ ನಮ್ಮ ಮನೆ ಮುಂದೊಂದು ಹೈಸ್ಕೂಲ್ ಐತ್ರಿ, ಅಲ್ಲಿ ಕ್ರಿಕೆಟ್ ಆಡತ್ತಾರೆ.
ಸುಮ್ಮನೆ ಮಾಮೂಲಿ ಮಕ್ಕಳು ಬಂದು ಆಡತ್ತಿಲ್ರಿ, ದೊಡ್ಡ ದೊಡ್ಡವರು ಸ್ಪೀಕರ್ ಅದು ಹಾಕಿ ಇವಾಗ RCBದದು ಹೆಂಗೆ ಸೌಂಡ್ ಬರುತ್ತೆ ನೋಡ್ರಿ, ಆ ಥರ ಎಲ್ಲ ಕ್ರಿಕೆಟ್ ಆಡತ್ತಾರೆ. ಅದರ ಸೌಂಡು ಇವಾಗ ನಿಮ್ಗೆ ಕೇಳಿಸ್ಬೋದು, ಸ್ವಲ್ಪ ಕಿರ್ಚೋದು ಇಲ್ಲ ಮೈಕಲ್ಲಿ ಮಾತಾಡೋದು, ದಯವಿಟ್ಟು ಇಗ್ನೋರ್ ಮಾಡಿರಿ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಈಗ ಅಷ್ಟೇನು ಸೌಂಡ್ ಬರತ್ತಿಲ್ಲಲ್ರಿ, ಕಿಟಕಿ ಹತ್ರ ಕೂತ್ಕೊಂಡಿದ್ದೀರಿ, ಭಾಳ ಸೌಂಡ್ ಬರತ್ತಿತ್ತು. ಈಗ ಬಾಗ್ಲು ಹಾಕೊಂಡು ಒಳಗೆ ಬಂದಿದ್ದೀನಿ ರೀ, ಅಷ್ಟೇನು ಸೌಂಡ್ ಬರತ್ತಿಲ್ಲ ಅನ್ಕೋತೀನಿ. ಆಯ್ತು ರೀ ಫ್ರೆಂಡ್ಸ್, ಮಳೆ ಮೋಡ ಭಾಳ ಆಗಿಬಿಟ್ಟೈತೆ. ನಾನು ಒಂದು ಸ್ವಲ್ಪ ಜಲ್ದಿ ಎಡಿಟಿಂಗ್ ಮಾಡಿ ಎಕ್ಸ್ಪ್ಲೋರಿಗೆ ಕೊಡ್ತೀನಿ ರೀ, ಯಾಕಂದ್ರೆ ಗುಡುಗು ಮಿಂಚು ಇರಬೇಕಾದ್ರೆ ಜಾಸ್ತಿ ಮೊಬೈಲ್ ಹಿಡಿಬಾರ್ದು ರೀ. ಕ್ರಿಕೆಟು ನಿಲ್ಲಿಸ್ತಾರೆ ಅನ್ನಿಸ್ತೈತೆ ರೀ ಈಗ. ಆಯ್ತು ರೀ, ಬರ್ರಿ ವಿಡಿಯೋನ ಮುಂದುವರ್ಸೋಣ. ನೋಡೋಣ ಅತ್ತೆಯವ್ರು ಎದ್ರೆ ಕಷಾಯ ಆದ್ರೆ ಮಾಡ್ಕೊಡ್ತೀನಿ ಅವ್ರಿಗೆ. ಅತ್ತೆ ಅತ್ತೆ, ಏನು ಭಾಳ ಸುಸ್ತಾಗತ್ತೈತ್ರಿ, ದವಾಖಾನೆಗೆ ಹೋಗಿ ಒಂದು ಇಂಜೆಕ್ಷನ್ ಆದ್ರೆ ಮಾಡ್ಕೊಂಡು ಬರ್ರಿ ಹೋಗ್ರಿ. ಅವರು ಮಕ್ಕೊಂಬಿಟ್ಟಾರ, ನೀವು ಮಕ್ಕೊಂಬಿಟ್ಟಿರಿ. ಬೆಳಗ್ಗೆಯಿಂದ ಏನು ಒಂದು ರೊಟ್ಟಿ ತಿಂದಿರಿ, ಈಗ ಊಟ ಮಾಡಿ ದವಾಖಾನೆಗೆ ಹೋಗಿ ಬರ್ರಿ ಹೋಗ್ರಿ ಇಬ್ರು. ನೋಡೋಣ, ಇವತ್ತು ಕಡಿಮೆ ಆಗಿಲ್ಲ ಅಂದ್ರೆ ನಾಳೆ ಹೋಗಿ ಬರ್ತೀವಿ. ಅಷ್ಟೇನು ಸುಸ್ತಾಗತ್ತಿಲ್ಲ, ತಲೆ ಒಂಥರ ಜಡ್ ಜಡ್ ಅನ್ಸತ್ತೈತವ, ಯಾಕೋ ಏನು. ಚಹಾ ಆದ್ರೆ ಮಾಡ್ಕೊಂಡು ಬರ್ತೀನಿ ನೋಡಿ, ಶುಂಠಿ ಏಲಕ್ಕಿ ಎಲ್ಲ ಹಾಕಿ 1-2 ಕಪ್ ಚಹಾ ಮಾಡಿ. ಮಾಡ್ಕೊಂಬರ್ತೀನಿ ರೀ, ಆದ್ರೆ ಚಹಾ ಬೇಡ, ಕಷಾಯ ಮಾಡ್ಕೊಡ್ತೀನಿ ರೀ ನಿಮ್ಗೆ. ನೆಗಡಿ ತಲೆನೋವು ಜಲ್ದಿ ಕಡಿಮೆ ಆಕೈತೆ ಅದಕ್ಕೆ. ನೋಡ್ರಿ, ಭಾಳ ಸುಸ್ತು ಅನ್ಸತ್ತಿದ್ರೆ ಸ್ಕೂಟಿ ಮೇಲೆ ಹೋಗಿ ಇಂಜೆಕ್ಷನ್ ಆದ್ರೆ ಮಾಡ್ಕೊಂಬರ್ರಿ ಹೋಗ್ರಿ. ಮತ್ತು ಮೈ ಮೇಲೆ ಯಾಕೆ ತಗೋತೀರಿ ನೀವು, ಅವರು ಹೋಗಿ ಒಂದೊಂದು ಇಂಜೆಕ್ಷನ್ ಮಾಡ್ಕೊಂಡು ಬರ್ರಿ ಹೋಗ್ರಿ. ನೋಡೋಣ ತಗೋ, ಇವತ್ತೊಂದು ದಿನ ಕಡಿಮೆ ಆಗಿಲ್ಲ ಅಂದ್ರೆ ನಾಳೆ ಹೋಗಿ ಬರ್ತೀನವ. ನನಗೂ ಆಗತ್ತಿಲ್ಲ, ಏನು ಮೈ ಕೈ ಎಲ್ಲ ನೋವಾತವ. ಅಯ್ಯಪ್ಪ, ಸೊಂಟ ನೋವು, ಕಾಲು ನೋವು, ತಲೆ ಅಂತೂ ಜಿಡ್ಡು ಹಿಡ್ದುಬಿಟ್ಟೈತವ. ಈ ನೆಗಡಿ ಒಂದಾದ್ರೆ ಯಾವಾಗ ಹೋಗ್ತೈತೇನೋ ಅನ್ಸ್ಬಿಡ್ತೈತ್ರಿ, ಅಷ್ಟು ತಲೆ ಎಲ್ಲ ನೋವು ಬರ್ತೈತಿ. 2 ಮೂಗಾಗೊಳಗಿನ ಸರ ಎಳ್ದು ತಲೆ ಜಿಡ್ಡು ಹಿಡಿತೈತ್ರಿ. ಅದು ಮೈ ಕೈ ಎಲ್ಲ ನೋವು, ಕಿವಿ ಕಡತ, ಹೇಳ್ಬಾರ್ದ್ರಿ, ನನಗೂ ಆಗಿತ್ತು. ಸಾಕಾಗ್ಬಿಟ್ಟೈತ್ರಿ, ಯಾವಾಗ ಹೋಗ್ತೈತೇನೋ ಅನ್ಸ್ಬಿಟ್ಟೈತಿ. ಆಯ್ತು ರೀ, ಕಷಾಯ ಮಾಡಿ ನಿಮ್ಗೆ ಜಂಡು ಬಾಂಬ್ ತೊಗೊಂಡು ಬಂದು ಒಂದು ಸ್ವಲ್ಪ ತಲೆಗೆ ಹಚ್ತೀನಿ. ಆತವ, ಕಷಾಯ ಮಾಡ್ಕೊಂಡು ತೊಗೊಂಡು ಹೋಗಿ ನೋಡೋಣ. ಕಡಿಮೆ ಆದ್ರೆ ಹಂಗೆ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಹೋಗಿ ಬರ್ತೀನವ ದವಾಖಾನೆಗೆ. ಆಗತ್ತಿಲ್ಲ ನನಗೆ, ಭಾಳ ಸುಸ್ತಾಗತ್ತೈತವ. ಜಂಡು ಬಾಂಬ್ ತೊಗೊಂಡ್ಬಾರ್ದು, ಹುಡುಕಿದ್ನಿ ಆವಾಗಲೇ ಸಿಗಲಿಲ್ಲ ನನಗೆ. ಅದಕ್ಕೆ ಈಗ ದಿಂಬಡಿಗೆ ಐತೆ ನೋಡಿ, ಈಗ ಡಬ್ಬಿ ಸಿಕ್ಕಿತ್ತು 2 ರೂಪಾಯಿದು, ಅದ್ರಾಗ ಇದ್ದಿದ್ದಿಲ್ಲ, ಸ್ವಲ್ಪ ಒರೆಸ್ಕೊಂಡು ಮಕ್ಕೊಂಡೇನಿ. ಹೌದ್ರಿ, ಅಲ್ಲೇ ಅಡುಗೆ ಮನ್ಯಾಗ ಇತ್ತಲ್ರಿ? ಹೌದೇನು, ಏನವ ನಾನು ಹುಡುಕಾಕದ್ದು ಹೋಗಿಲ್ಲ. ನೀನು ಕೇಳೋಣಂತಂದ್ರೆ ಅಷ್ಟು ಕೂಗಾಕ ಶಕ್ತಿನೂ ಇದ್ದಿದ್ದಿಲ್ಲ. ಹಿತ್ತಲ ಕಡೆ ಏನೋ ಮಾಡತ್ತಿದ್ದೆ ನೀನು, ಇದ ಕೈಗೆ ಸಿಕ್ತು 2 ರೂಪಾಯಿ ಡಬ್ಬಿ, ಇದನ್ನು ಸ್ವಲ್ಪ ಒರೆಸ್ಕೊಂಡು ಮಕ್ಕೊಂಡೇನಿ. ಅದ್ರಾಗ ನಿಮ್ಮ ಬಂದು ಎಬ್ಸು ಹೋಯ್ತು. ಈಗ ನಿದ್ದೆನೂ ಬಂದಿಲ್ಲ, ಏನಿಲ್ಲ, ಹಂಗೆ ಉಳ್ಕೊಂಡೇನು ನೋಡಿ. ತಲೆ ಒಂದು ಸ್ವಲ್ಪ ಕಡಿಮೆ ಆಗೈತೆ, ಆದರೂ ಒಂಥರ ಜಡ್ ಅನ್ಸತ್ತೈತವ. ನೋಡೋಣ, ಕಷಾಯ ಮಾಡ್ಕೊಂಡು ಹೋಗು, ಅವನಿಗೂ ಮಾಡಿಕೊಡು ಒಂದು ಸ್ವಲ್ಪ. ಏನು ಮಕ್ಕೊಂಡಾನ, ಏನು ಮಾಡತ್ತ ನಾನು? ಅವರು ಮಕ್ಕೊಂಡಿರ್ಬೇಕ್ರಿ, ಬೆಳಗ್ಗೆ ಭಾಳ ತಲೆ ನೋಸತ್ತೈತೆ ಅನ್ನತ್ತಿದ್ರು. ನಾನು ಹೋಗಿಲ್ರಿ, ಈಗ ಗಂಟೆ ಗುರಿ ಹಾಕಿ ಹಿತ್ತಲ ಕಡೆಯಿಂದ ಬಂದೆ ರೀ. ನೋಡೋಣ ರೀ ಏನು ಮಾಡತ್ತಾರ, ಮಕ್ಕೊಂಡಾರ ಏನು ನೋಡಿ ಇಬ್ರಿಗೂ ಕಷಾಯ ಮಾಡ್ಕೊಡ್ತೀನಿ. ಆತವ. ಮುಂಜಾನೆ ಮಕ್ಕೊಂಡಾಗಿಂದ ಎದ್ದೇ ಇಲ್ಲ ಇವರು, ಎಪ್ಸೊಂದಿಂದರ. ರೀ ಎದ್ದೇಳ್ರಿ. ಗಂಗಾ, ಎದ್ದೇಳ್ರಿ, ಹಿಂಗೆ ಮಕ್ಕೊಂಡಿದ್ರೆ ಹೆಂಗ್ರಿ? ಕಷಾಯ ಮಾಡ್ಕೊಡ್ತೀನಿ, ಕುಡಿಯುವಂತ್ರಿ, ಎದ್ದೇಳ್ರಿ. ಅತ್ತೆ ಅಲ್ಲಿ ಮಕ್ಕೊಂಡಾರ, ಇಲ್ಲಿ ನೀವು ಮಕ್ಕೊಂಡಿರಿ. ನನಗಂತೂ ಭಾಳ ಬೇಜಾರಾಗತ್ತೈತ್ರಿ ನಿಮ್ಮನ್ನು ನೋಡಿ. ಏನು ಅಮ್ಮ ಮಕ್ಕೊಂಡಾರ? ರೀ, ಪಾಪ ಅವರಿಗೂ ಜಗ್ಗಿ ನೆಗಡಿ ಆಗೈತೆ, ಮೈ ಕೈ ಎಲ್ಲ ನೋವಾತೈತಂತ. ಅದಕ್ಕೆ ಇಂಜೆಕ್ಷನ್ ಆದರೂ ಮಾಡ್ಕೊಂಡು ಬರ್ರಿ ಹೋಗ್ರಿ ಇಬ್ರು ಅಂತಂದ್ರೆ ಬೇಡ, ನೋಡೋಣ ನಾಳೆ ಹೋಗ್ತೀವಂದ್ರು. ಅದಕ್ಕೆ ಕಷಾಯ ಆದ್ರೆ ಮಾಡ್ಕೊಡ್ತೀನಿ ರೀ, ಇಬ್ರಿಗೂ ಕುಡಿಯುವಂತ್ರಿ. ನೋಡ್ರಿ, ಕಡಿಮೆ ಆಗಿಲ್ಲ ಅಂದ್ರೆ ಸಾಯಂಕಾಲ ನೀವು ಅತ್ತೆ ಹೋಗಿ ಬರ್ರಿ ಹೋಗ್ರಿ. ಹೌದು, ತಗೋ ನೋಡೋಣ. ಕಡಿಮೆ ಆದ್ರೆ ಹಂಗೆ, ಇಲ್ಲ ಕರ್ಕೊಂಡೋಗಿ ಬರ್ತೀನಿ. ತಲೆನೋವು ಕಡಿಮೆ ಆಗತ್ತಿಲ್ಲ ನನಗೆ. ಹೌದ್ರಿ, ನೆಗಡಿ ಆದ್ರೆ ತಲೆನೋವು ಭಾಳ ಬರ್ತೈತಿ. ಇರ್ರಿ, ಕಷಾಯ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನಿಮ್ಗೆ. ಮಾಡ್ಕೊಂಡು ಹೋಗು, ಅಲ್ಲ ಹಾಲೆಲ್ಲ ಇರ್ತೀನಿ, ಅಲ್ಲ ತೊಗೊಂಡು ಬಾ ಇಬ್ರಿಗೂ. ಆಯ್ತು ತಗೊಳ್ರಿ. ಆದ್ರೆ ನಿಮ್ಮನ್ನ ಹಿಂಗೆ ನೋಡೋಕೆ ಆಗತ್ತಿಲ್ರಿ, ಯಾವಾಗಲೂ ಮುಖದಲ್ಲಿ ನಗು ಇರ್ತೈತೆ. ಇವತ್ತೇನೋ ಒಂಥರ ಬೇಜಾರಾಗತ್ತೈತ್ರಿ ನನಗೂ. ಸಾಕ? ಹ್ಞೂ ರೀ, ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತ್ರಿ ನನಗೆ. ಆಯ್ತು ಹೋಗ್ರಿ, ಅಲ್ಲ ಅತ್ತೆ ಹತ್ರ ಕುಂದ್ರ ಹೋಗ್ರಿ, ಕಷಾಯ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಇಬ್ರಿಗೂ. ಆಯ್ತು ಬಾ.